ನಮಸ್ಕಾರ. ಇವತ್ತು ಗುರುವಾರ, ನಮ್ಮ ಪತಿದೇವರಿಗೆ ವೀಕ್ ಆಫ್ ಇದೆ. ಫಸ್ಟು ಒಂದು ಲೋಟ ಬಿಸಿನೀರು ಕುಡಿತಾ ಇದ್ದೀವಿ ಬೆಳಗ್ಗೆ. ನೆಕ್ಸ್ಟು ಇವತ್ತೇನು ಸ್ಪೆಷಲ್ ಅಂದರೆ ಹಾಗಲಕಾಯಿ ಪಲ್ಯ, ರೊಟ್ಟಿ ಮಾಡ್ತಾಯಿದ್ದೀವಿ ನಾವು. ತೋರಿಸ್ತೀವಿ ಹೇಗೆ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ. ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ಇರಿ, ತೋರಿಸ್ತೀವಿ. ನೆಕ್ಸ್ಟ್ ನೀರು ಕುಡಿದ್ಬಿಟ್ಟು ಬಂದುಬಿಡ್ತೀವಿ. ಹಾಗಲಕಾಯಿ ಕಟ್ ಮಾಡ್ತಾಯಿದ್ದೀವಿ. ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇರ್ಬೋದು ಮ್ಯೂಸಿಕ್ ನಿಮಗೆ. ನಮ್ಮ ತನ್ನದು ಮತ್ತು ನಮ್ಮ ಅಮ್ಮಂದು ಫುಲ್ಲು ಮಾತು ಕತೆ. ಇವರವು ಕತೆಗಳು ಅಂದರೆ ಫುಲ್ ಕತೆ. ನಾನೇನಾದರೂ ಮಧ್ಯದಲ್ಲಿ ಅಮ್ಮನ ಮಾತಾಡಿಸಿದ್ರೆ, ಮೇಡಮ್ ಏನಂತ ಗೊತ್ತಾ, ನಾವು ಅಜ್ಜಿ ಮೊಮ್ಮಗಳು ಏನೋ ಮಾತಾಡ್ತಾ ಇದ್ದೀವಿ, ನೀವ್ಯಾಕೆ ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾಯಿದ್ದೀರಾ ಅಂತಾರೆ. ಅದಕ್ಕೆ ನಾವು ಮಾತಾಡ್ಸೋಕ್ಕೂ ಹೋಗಲ್ಲ. ಎಸ್, ಕಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೀವಿ. ಎಸ್, ಕಟ್ ಮಾಡ್ಕೊಂಡಿದ್ದೀವಿ ಹಾಗಲಕಾಯಿನ. ಹೀಗೆ ಹಾಗಲಕಾಯಿ ಪಲ್ಯ, ರೊಟ್ಟಿ, ಬೆಳಿಗ್ಗೆ ಬ್ರೇಕ್ಫಾಸ್ಟು, ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ತಾಯಿರೋದು. ಈಗ ಇದನ್ನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡ್ಬಿಡ್ಬೇಕು. ಹಾಗಾದರೆ ಸ್ವಲ್ಪ ಇದರಲ್ಲಿರೋ ಕಹಿ ಅಂಶ ಹೋಗುತ್ತೆ. ಅದಕ್ಕೆ ಓಕೆ, ಲೆಟ್ಸ್ ಡೂ. ಎಸ್, ಬಾಣಲಿ ಇಡ್ತಾಯಿದ್ದೀವಿ. ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕೋದು. ಇವಾಗ ಇದಕ್ಕೆ ಹಾಗಲಕಾಯಿ ಹಾಕೋದು, ಒಂದು ಸಾರಿ ಮಿಕ್ಸ್ ಮಾಡೋದು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಚೆನ್ನಾಗಾಗುತ್ತೆ. ಇದು ನೋಡಿ, ಅವಾಗವಾಗ ಕೈ ಆಡ್ತಾ ಹಾಗೆ ನಾವು ತರಕಾರಿ ಬೇರೆ ಏನು ಬೇಕೋ ಅದು ಕಟ್ ಮಾಡ್ಕೊಳ್ಳೋದು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಫ್ರೈ ಆಗಲಿ, ಆನಂತರ ತೋರಿಸ್ತೀನಿ ಹೇಗೆ ಮಾಡ್ತಿದ್ದೀನಿ ಅಂಥೇಳಿ. ಓಕೆ. ಎಸ್, ಒಂದು 10 ಮಿನಿಟ್ಸ್ ಈ ಥರ ಹುರಿದಿದ್ದೀನಿ. ಒಂದು 10 to 15 ಮಿನಿಟ್ಸ್ ಆಗಿರಬಹುದು. ಈ ಥರ ಹುರಿದಿದ್ದೀನಿ, ಸಾಕು ಇಷ್ಟು. ಈಗ ಸ್ಟವ್ ಆಫ್ ಮಾಡ್ಕೊತೀನಿ. ನಮ್ಮ ಮನೆಯವರಿಗೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ಇಷ್ಟ ಆಗುತ್ತೆ ಪಲ್ಯ. ಸೊ ನಾನು ಇದಕ್ಕೆ ತೆಂಗಿನಕಾಯಿ, ಒಂದು ಟೊಮ್ಯಾಟೊ, ಸ್ವಲ್ಪ ಹುಣಸೆಹಣ್ಣು ಆ್ಯಂಡ್ ಇದು ಹುಚ್ಚೆಳ್ಳು ಪುಡಿ ಅಂತ ಹೇಳ್ತಾರಲ್ವ, ಅದನ್ನು ಹಾಕ್ಕೊಂಡು ಒಂದು ಚೂರು ಕೊತ್ತಂಬರಿ ಹಾಕಿ ರುಬ್ಬಿದ್ದೀನಿ. ಒಗ್ಗರಣೆ ಕೂಡ ಕೊತ್ತಂಬರಿ ಹಾಕ್ತೀನಿ ಲಾಸ್ಟಿಗೆ. ಇದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಈ ಥರ ಗ್ರೇವಿ ಬೇಕು ಅಂಥೇಳಿ ಈ ಥರ ರುಬ್ಕೊಂಡಿದ್ದೀನಿ. ಒಗ್ಗರಣೆಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಾಗತ್ತೆ. ಸೊ ಬೆಳ್ಳುಳ್ಳಿ, ಟೊಮ್ಯಾಟೊ ಸ್ವಲ್ಪ ತೊಗೊಂಡಿದ್ದೀನಿ, ಯಾಕಂದರೆ ರುಬ್ಬಕ್ಕೆ ಟೊಮ್ಯಾಟೊನೂ ಹಾಕಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ, ಹುಳಿ ಜಾಸ್ತಿ ಆಗುತ್ತೆ ಅಂಥೇಳಿ. ಎಸ್, ಇಷ್ಟಿದ್ರೆ ಸಾಕು. ಬನ್ನಿ ಮಾಡೋಣ. ಬಾಣಲಿ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ. ಇದೇ ಟೈಮಲ್ಲಿ ಕಡಲೆಬೇಳೆ, ಬೆಳ್ಳುಳ್ಳಿ ಫ್ರೈ ಆದಮೇಲೆ ನೀರುಳ್ಳಿ, ಕರಿಬೇವು. ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕೋಣ. ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಈಗಾಗಿದೆ. ಈ ಸ್ಟೇಜಲ್ಲಿ ನಾವು ಹಾಗಲಕಾಯನ್ನು ಹಾಕೋಣ. ಕುದ್ದಿಟ್ಕೊಂಡಿರೋ ಹಾಗಲಕಾಯಿ ಹಾಕ್ತಾಯಿದ್ದೀನಿ. ಒಂದು ಲೈಟ್ ಮಿಕ್ಸ್, 1 ಸ್ಪೂನು ಆ್ಯಂಡ್ 1/2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ಒಂದು ಸರಿ ಮಿಕ್ಸ್ ಮಾಡಿಬಿಡ್ತೀನಿ. ಹಾಗಲಕಾಯಿನ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಈ ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕ್ಬಿಡ್ಬೇಕು. ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈ ಸ್ಟೇಜಲ್ಲಿ ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ, ಆ್ಯಂಡ್ ಇದು 1 ಸ್ಪೂನು ಸಾಂಬಾರು ಪೌಡ್ರು. ಇದು ಮನೇಲೇ ಮಾಡಿರೋದು ಸಾಂಬಾರು ಪೌಡ್ರು. ಅಮ್ಮನ ಹತ್ರ ಈ ಸಲ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಮಾಡಿಸಿದಾಗ ಅದನ್ನು ಕೂಡ ಹಾಕ್ತೀನಿ ವ್ಲಾಗಲ್ಲಿ. ಇದನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು. ಆನಂತರ ಸ್ವಲ್ಪ ಬೆಲ್ಲ ಹಾಕಬೇಕು. ಇದಕ್ಕೆ ಹಾಕಿದ್ರೂ ನಡೆಯುತ್ತೆ, ಹಾಕ್ತಾಯಿದ್ರೂ ನಡೆಯುತ್ತೆ. ಹಾಕಿದ್ರೂ ಚೆನ್ನಾಗೆ. ಇಷ್ಟು ಹಾಕ್ತಾಯಿದ್ದೀನಿ ಬೆಲ್ಲ. ಹುಣಸೆಹಣ್ಣು ಹಾಕಿದ್ದೀವಲ್ವ, ಸ್ವಲ್ಪ ಬೆಲ್ಲ ಹಾಕಿದರೆ ಹುಣಸೆಹಣ್ಣು ಬೆಲ್ಲ ಒಳ್ಳೆ ಕಾಂಬಿನೇಷನ್ನು. ಸೊ ಚೆನ್ನಾಗಾಗುತ್ತೆ ಟೇಸ್ಟು ಅಂತ ಹಾಕ್ತಾಯಿರೋದು. ಇದೆಲ್ಲ ಕುದ್ದ ಮೇಲೆ ಲಾಸ್ಟಿಗೆ ಒಂದು ಸರಿ ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಕರೆಕ್ಟ್ ಇತ್ತು ಅಂದರೆ ಓಕೆ, ಇಲ್ಲಾಂದರೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಫೈನಲಿ ಕೊತ್ತಂಬರಿಯನ್ನು ಹಾಕಿಬಿಟ್ರೆ ನಮ್ಮ ಹಾಗಲಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ. ಫೈನಲಿ ಆಯಿತು. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ರೆ ಮುಗಿದೋಯ್ತು. ಇದು ನಮ್ಮ ಮಾರ್ನಿಂಗ್ ವ್ಲಾಗು, ಕುಕ್ಕಿಂಗ್ ವ್ಲಾಗು. ಏನೋ ಆಯಿತು. ನೆಕ್ಸ್ಟು ರೊಟ್ಟಿ ಮಾಡಿಬಿಟ್ಟು ಅದೆರಡನ್ನೂ ಜೊತೆಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ನೋಡಿ, ಅಮ್ಮ ಜುಟ್ಟು ಹಾಕಿದ್ರು, ಕಡಲೆಬೇಳೆ ತಿಂತಾಯಿದ್ಲು ಹಾಕಿಸ್ಕೊಂಡು ಬಂದು. ಸೊ ನಾನು ಈ ಫ್ರಾಕ್ ಉಲ್ಟಾ ಹಾಕ್ಕೊಂಡು ಬಂದಿದ್ದಾಳೆ ಅಂಥೇಳಿ ಫ್ರಾಕ್ ತೆಗೆದೆ. ಅಷ್ಟಕ್ಕೆ ಸಿಟ್ಟಿಗೆ ಜುಟ್ಟೆಲ್ಲ ತಗೊಂಡಿದ್ದಾಳೆ. ನೋಡಿ
ನಾವು ಹಾಕಿದ ಡ್ರೆಸ್ ಎಲ್ಲ ಬೇಕಾಗಿಲ್ಲ ಮೇಡಮ್ಗೆ. ಈ ಡ್ರೆಸ್ ಅಂದರೆ ತುಂಬ ಇಷ್ಟ. ಅವಳೆ ಹಾಕ್ಕೊಂಡು ತೊಗೊಂಬರ್ತಾಳೆ. ಏನು ಮಾಡ್ತಾ ಇದೀಯಮ್ಮ ಗುಂಡಮ್ಮ? ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳಲ್ವ. ನಮ್ಮಮ್ಮಂಗೆ ಇವಳಿಗೆ 2 ಜುಟ್ಟು ಹಾಕ್ಬೇಕಂದ್ರೆ ತುಂಬ ಇಷ್ಟ. ಸೊ ಯಾವಾಗ ಬಂದರೂ 2 ಜುಟ್ಟು ಹಾಕ್ತಾರೆ. ಇದು ನೋಡಿ ಮುಖ ಹೇಗೆ ಮಾಡ್ಕೊಂಡು ತಿಂತಾ ಇರೋದು. ಕಡಲೆಬೇಳೆ ಬೆಳಗ್ಗೆ ಅಯ್ಯೋ ಇಂಥ ಡವ್ಗಳಿಗೇನು ಕಡಿಮೆ ಇಲ್ಲ ನೋಡು. ಬರೀ ಇದನ್ನು ತಿಂದ್ಕೊಂಡೇ ಇದ್ಬಿಡೋದು. ನೋಡ್ರಿ ಮಾಡ್ತಿರೋ ತರಲೇ ನೋಡ್ರಿ. ಹಿಂಗೆ ಚೇರ್ ಹಾಕೊಂಡು ಕೂತ್ಕೊಳ್ಳೋದು ನಿಮ್ಮ ಮನೇಲೆಲ್ಲ ಹುಡುಗರು ನೋಡು. ನಾವಲ್ಲಿ ಅಡುಗೆ ಮಾಡ್ತಾಯಿದ್ರೆ ಮೇಡಮ್ದೇ ಬೇರೆ ಕೆಲಸ ಇರುತ್ತೆ. ಇಲ್ಲಿ ರೊಟ್ಟಿ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ. ಅದು ನಿಮಗೆ ಗೊತ್ತು. ಅದ್ರ ಜೊತೆಗೆ ಬದನೆಕಾಯಿ ಚಟ್ನಿ ಮಾಡಬೇಕಂತೆ. ಅಮ್ಮನ ರೆಸಿಪಿ, ಅಮ್ಮಂಗೆ ಇಷ್ಟ, ನನಗೂ ಇಷ್ಟ. ನಾನು ಅವಾಗವಾಗ ಮಾಡ್ತಾಯಿರ್ತೀನಿ. ಇತ್ತೀಚೆಗೆ ತುಂಬ ದಿನ ಆಗಿತ್ತು ಮಾಡಿಲ್ಲ. ಸೊ ಇವತ್ತು ಬದನೆಕಾಯಿ ಚಟ್ನಿ ಕೂಡ ಮಾಡ್ತಿದ್ವಿ. ಫುಲ್ಲು ಯಮ್ಮಿ ಟೇಸ್ಟಿ ಫುಡ್ ಇವತ್ತು ನಮ್ಮದು. ಬದನೆಕಾಯಿ ಚಟ್ನಿಗೆ ನೋಡಿ ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ. ಇದನ್ನು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಅಡುಗೆಯ ಮಧ್ಯದಲ್ಲಿ ಅಮ್ಮ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಟ್ಟಿದ್ದಾರೆ. ಅಮ್ಮ ಅಂದ್ರೇ ಹಾಗೆ ಅಲ್ವಾ. ಅಮ್ಮ ಎಲ್ಲಿದ್ರೂ ಕೆಲಸ ಮಾಡ್ತಾ ಇರ್ತಾರೆ. ಅದು ಮಗಳ ಮನೆ ಆಗಲಿ, ಬೇರೆಯವ್ರ ಮನೆ ಆಗಲಿ, ಗೃಹಿಣಿಯರ ಕೆಲಸನೇ ಹಾಗೆ. ಸ್ಟ್ರಾಂಗ್ ಕಾಫಿ ನಾವು ಸವಿತಾ ಇದ್ದೀವಿ. ಹೀಗೆ ಸೈಡ್ಸು ಸಲಾಡು ನೋಡಿ. ಸೌತೆಕಾಯಿ ಕ್ಯಾರೆಟ್ ಇದ್ರೇ ಚೆಂದ. ಹೀಗೆ ಮೊದಲಿಗೆ ನಾವು ಮೆಣಸಿನ್ಕಾಯಿ ಹುರಿತಾ ಇದ್ದೀವಿ. ಇದಕ್ಕೊಂಚೂರು ಆಯಿಲ್ ಹಾಕಿ ಹುರಿಬೇಕು. ಈಗ ಬದನೆಕಾಯಿ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಹುರ್ಕೋಬೇಕು. ಹೀಗೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ, ಇದು ಬದನೆಕಾಯಿ ಮೆತ್ತಗಾಗಬೇಕು, ಆ ಥರ ಹುರಿಬೇಕು. ಆ್ಯಕ್ಚುಲಿ ಬದನೆಕಾಯಿನ ನಾವು ಸುಟ್ಬಿಟ್ಟು ಕೂಡ ಮಾಡ್ಕೋಬೋದು. ಗ್ಯಾಸ್ ಮೇಲೆ ಏನು ಸುಡೋದು ಅಂಥೇಳಿ ನಾವು ಈ ಥರ ಒಂದು ಹೊಸ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈ ಒಲೆ ಇರುತ್ತಲ್ವ, ಆ ಒಲೆಯಲ್ಲಿ, ಕಟ್ಟಿಗೆ ಒಲೆಯಲ್ಲಿ ಕೆಂಡದ ಮೇಲೆ ಸುಟ್ಬಿಟ್ಟು ಮಾಡೋ ಚಟ್ನಿ ಟೇಸ್ಟೇ ಬೇರೆ ಇರುತ್ತೆ. ನಾವೀಗ ಈ ಥರ ಹೊಸ ಥರ ಚಟ್ನಿ ಮಾಡೋದನ್ನು ಕಲ್ತ್ಕೊಂಡಿದ್ದೀವಿ. ಹುರಿಬೇಕಾದ್ರೆ ಒಂಚೂರು 1/4 ಸ್ಪೂನಷ್ಟು ಉಪ್ಪು ಹಾಕಿದರೆ ಚೆನ್ನಾಗಾಗುತ್ತೆ. ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ಇಷ್ಟು ಮೆತ್ತಗಾಗಂಗೆ ಹುರಿದಿದ್ದೀನಿ ನೋಡಿ. ಹಿಂಗೆ ಬೆರಳಲ್ಲಿ ಅಂದ ತಕ್ಷಣ ಮೆತ್ತಗಾಗುತ್ತೆ. ಈಗ ಟೊಮ್ಯಾಟೊ ಹಾಗೆ ಬೆಳ್ಳುಳ್ಳಿನ ಹುರ್ಕೋಬೇಕು. ಇದನ್ನು ತೆಗಿತಿದ್ದೀನಿ. ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಹುರಿಯೋದಕ್ಕೆ. ಅರ್ಧ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಹುರಿಯೋದಕ್ಕೆ. ಇನ್ನರ್ಧ ಹಸಿದು ಹಾಗೆ ಕುಟ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಹಂಗೆ ಒಂಚೂರು ಕೊತ್ತಂಬರಿ ಹಾಕ್ಬಿಡೋದು. ಮೂರನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಕೊತ್ತಂಬರಿ ಅರ್ಧ ಇದು ಕಡ್ಡಿ ಇರೋದು ಈ ಥರ ಕುಟ್ಟೋದಕ್ಕೆ ಅಂತೇಳಿ ಹುರ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಎತ್ತಿಟ್ಟಿದ್ದೀನಿ ಕಟ್ ಮಾಡಿ ಸಣ್ಣದಾಗಿ. ಈರುಳ್ಳಿನೂ ಅದನ್ನು ಹಸಿದು ಮೇಲೆ ಉದುರಿಸ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ. ಸೊ ಆ ಥರ ಇಟ್ಟಿದ್ದೀನಿ. ಇದೆರಡು ಹುರ್ಕೊಂಡ್ಬಿಟ್ರೆ ಮುಗಿದೋಯ್ತು. ಇಷ್ಟನ್ನು ಈ ಥರ ಹುರ್ಕೊಂಡಿದ್ದೀವಿ. ಈಗ ಇದನ್ನೆಲ್ಲ ಒಂದೊಂದೇ ಹಾಕ್ಕೊಂಡು ಕುಟ್ಕೋಬೇಕಷ್ಟೇ. ಫಸ್ಟು ಬೆಳ್ಳುಳ್ಳಿ ಕುಟ್ಕೊಳ್ಳೋದು. ಅಮ್ಮನೇ ಕುಟ್ತಾಯಿದ್ದಾರೆ. ಆನಂತರ ಕೊತ್ತಂಬರಿ ಅದನ್ನು ಹಾಕ್ಬಿಟ್ಟು ಎರಡನ್ನೂ ಜಜ್ಕೊಂಬಿಡೋದು ಚೆನ್ನಾಗಿ. ಇದೆರಡನ್ನೂ ಸ್ವಲ್ಪ ಸಣ್ಣದಾಗಿ ಕುಟ್ಕೋಬೇಕು. ನಡೆಯುತ್ತೆ. ಒಂದು ಸ್ವಲ್ಪ ತರಿಯಾಗಿ ಕುಟ್ಕೊಂಡ್ರೆ ಚೆನ್ನಾಗಿ. ಇಷ್ಟು ತರಿಯಾಗಿ ನಾವು ಕುಟ್ಕೊಂಡಿದ್ದೀವಿ. ಈಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಕುಟ್ಕೊಳ್ಳೋದು. ಕುಟ್ಕೊಂಡಿದ್ದೀವಿ. ಇದನ್ನು ನಾವು ಆಗಲೇ ಎಲ್ಲ ಹುರ್ಕೊಂಡಿದ್ವಲ್ಲ, ಆ ಬಾಣಲಿಗೆ ಶಿಫ್ಟ್ ಮಾಡ್ಕೊತೀವಿ. ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಟೊಮ್ಯಾಟೋನ ಸ್ವಲ್ಪ ಜಜ್ಕೊತೀವಿ. ಹಾಕ್ಕೊಂಡಿದ್ದೀನಿ. ಇದನ್ನು ಜಜ್ಕೊಳ್ಳೋದು. ಟೊಮ್ಯಾಟೊ ಜಜ್ಕೊಂಡು ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಈಗ ಬದನೆಕಾಯಿನೂ ಲೈಟಾಗಿ ಜಜ್ಕೋಬೇಕು. ಹಿಂಗೆ ಹಾಕ್ಕೊಂಡು ಎಲ್ಲ ಜಸ್ಟ್ ಚಮಚದಲ್ಲಿ ಲೈಟಾಗಿ ಮಿಕ್ಸ್ ಮಾಡಿದ್ದೀವಿ. ಈ ಕೈಯಲ್ಲೆಲ್ಲ ಒಂದು ಸರಿ ಕಿವುಚ್ಬಿಟ್ರೆ ಟೇಸ್ಟ್ ಮಸ್ತ್ ಬರುತ್ತೆ. ಆಗಲೇ ಬದನೆಕಾಯಿ ಹುರಿಯೋದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರಿದಿದ್ವಿ. ಸೊ ಈಗ ಲೈಟಾಗಿ ಒಂದು ಸ್ವಲ್ಪ ಹಾಕ್ತೀನಿ ಉಪ್ಪು. ಈರುಳ್ಳಿ ಹಾಗೆ ಸಣ್ಣದಾಗಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದು ಮಿಕ್ಸ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಈಗ ಹಾಕ್ಬಿಟ್ಟು ಲಾಸ್ಟಿಗೆ ಮಿಕ್ಸ್ ಮಾಡಿಬಿಡೋದು. ಎಸ್,
ಫೈನಲಿ ನಮ್ಮ ಬದನೆಕಾಯಿ ಚಟ್ನಿ ರೆಡಿ ಆಯಿತು. ಆಸಮ್ ಟೇಸ್ಟ್ ಆಗಿರುತ್ತೆ. ಎಸ್, ಇದು ಇವತ್ತಿನ ನಮ್ಮ ಮಾರ್ನಿಂಗ್ ವ್ಲಾಗು. ಅವ್ರ ಪಪ್ಪನ ಹತ್ರ ಕೋಪ ಮಾಡಿಕೊಂಡು ಮೇಡಮ್ ಅವರು ಬ್ಯಾಗಲ್ಲಿ ಬಟ್ಟೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರ ಮನೆಗೆ ಹೋಗ್ತಿದ್ದೀನು? ನಿಮ್ಮನೇಲೂ ಮಕ್ಕಳು ಹೀಗೆ ಮಾಡ್ತಾರಾ? ಪಪ್ಪನ ಮೇಲೆ ಕೋಪ ಮಾಡಿಕೊಂಡು ಚಿನ್ನಿ ಎಲ್ಲಿ ಹೋಗ್ತಾ ಇದೀಯಾ? ಬ್ಯಾಗ್ ತಗೊಂಡು ಎಲ್ಲಿ ಹೋಗ್ತಿದೀಯಾ? ಆಧಾರ್ ಕಾರ್ಡ್ ಇದೆ ನಮ್ಮದು. ಬ್ಯಾಗಲ್ಲ ಐತಂತೆ. ಓ ಮೈ ಗಾಡ್, ನಿಜವಾಗ್ಲೂ ಹೋಗ್ತಾ ಇದೆಯಾ? ಮತ್ತೆ ಎಲ್ಲಿಗೆ ಹೋಗ್ತಿದ್ಯಾ ಈಗ? ನಮ್ಮನೆ ಬಿಟ್ಟು ನೀನು ನಮ್ಮಮ್ಮಂದು ಯಾಕೆ ಹಾಕ್ಕೊಂತ ಇದೀಯಾ ಸ್ಲಿಪ್ಪರ್ ನೀನು? ಬಾಯ್, ಯಾರ ಮನೆಗೆ ಹೋಗ್ತಿದ್ಯಾ ಅಂತ ಹೇಳಲೇ ಇಲ್ಲ. ಸೋ ಸ್ಯಾಡ್. ನಮ್ಮ ತನು ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ ಇವಾಗ. ಈ ವಯಸ್ಸಿಗೆ ಈ ಥರ 3.5 ವರ್ಷಕ್ಕೆ ಮನೆ ಬಿಟ್ಟು ಹೋಗ್ತಿದ್ದವ್ರನ್ನ ಹೇಗೋ ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಡು ಬರ್ತಾಯಿದ್ದೀವಿ ಮನೆ ಒಳಗೆ. ಬಂದರು ಮನೆ ಬಿಟ್ಟು ಹೋಗ್ತಿದ್ದವರು ವಾಪಸ್ಸು. ಏನು ಮಾಡ್ತೀರಾ ಇವಾಗ? ಅಮ್ಮ ಉಜ್ಜಿರೋ ರೊಟ್ಟಿ ಅವರೆಲ್ಲ ಲಟ್ಸಿರೋದು, ನಾವು ಸುಡ್ತಾ ಇದ್ದೀವಿ. ಅಮ್ಮ ಮಕ್ಕಳು ಕಾಂಬಿನೇಷನ್ನೇ ಚೆಂದ. ರೊಟ್ಟಿ ರೆಡಿ ಆಯಿತು. ಎಸ್, ನಮ್ಮ ರೊಟ್ಟಿ ಊಟ ರೆಡಿ ಆಯಿತು. ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ರಿಚಾಗಿ ಕಾಣಿಸ್ತಾ ಇದೆ ಪ್ಲೇಟು. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡಿ, ಫಸ್ಟು ನಾನಂತೂ ನನಗೆ ಚಟ್ನಿ ನೋಡಿದ್ರೆ ತುಂಬ ಇಷ್ಟ. ಫಸ್ಟ್ ಚಟ್ನಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಆಸಮ್. ಸೂಪರ್. ಇದು ನೋಡಿ ಮಧ್ಯಾಹ್ನದ ಕೆಲಸ ನಮ್ಮ ಬೇಬಿದು. ಅವಳ ಆಟ ಸಾಮಾನೆಲ್ಲ ತಗೊಂಡು ಆ ಮೂಲೆಯಲ್ಲಿ ಕುತ್ಕೊಂಡು. ಗುಂಡು ಏನು ಮಾಡ್ತಿದ್ಯಾ? ಅಡುಗೆ ಬಾಚಿನ್ಗೆ ತಗೊಂಡು ತಲೆ ಬಾಚಿಸ್ಕೊಂತೀಯ? ಬಾಸ್ಕೊಂತೀಯಾ? ಅಬ್ಬಬ್ಬಬ್ಬಬ್ಬ, ನೋಡ್ರಪ್ಪ ನೋಡ್ರಿ, ಈ ವಯಸ್ಸಿಗೆ ಇಂಥ ಆಟ. ಇಲ್ಲಿ ನಿನ್ನ ಫೇಸ್ ಕಟ್ ತೋರಿಸ್ಕೊಂಡು ಕ್ಯೂಟಿ ಪಿ. ನೋಡಿ ನೋಡಿ ಮೇಡಮ್ ಅವ್ರ ಅವತಾರನ. ಮೊಸರು ತಿಂತೀನಮ್ಮ ಅಂತ ಇಸ್ಕೊಂಡಿದ್ದವರು ಮಾಡ್ತಿರೋ ಕೆಲಸ ಮಾತ್ರ ಈ ಥರ. ಈ ವಯಸ್ಸಿಗೆ ಬೇಕಾ ನಿಮಗೆ ಈ ಥರ ಮೇಕಪ್ ಮಾಡ್ಕೊಳ್ಳೋದು? ಕಣ್ಣಿಗೋಯ್ತು. ಅಯ್ಯಯ್ಯ, ಛೀ, ಅಯ್ಯಪ್ಪ, ಸೂಪರ್, ಶಬಾಷ್. ನೋಡ್ರಿ, ತನ್ಮಯಿ ಅವರು ಇವಾಗ ಟೀಚರ್ ಆಗಿದ್ದಾರೆ. ಟೀಚರ್ ತನ್ಮಯಿ. ಮೋನೋ ಆ್ಯಕ್ಟಿಂಗ್ ಸ್ಟಾರ್ಟ್ ಆಗಿದೆ ಮೇಡಮ್ದು. ನಾನು ಅಂಗನವಾಡಿ ಹೆಸರು ಗೊತ್ತೇನಾ? ನಾನು ಯಾರು ಅಂತ ಗೊತ್ತಾ? ಮಿಸ್ ಅಲ್ಲ, ಮಿಸ್ ಇರ್ತಾರಲ್ಲ, ನಾನು ಓದೋ ಟೀಚರ್. ಓದ್ ಮಕ್ಕಳಿಗೆ ಹೊಡೆಯೋಣ ಅಂತ ಟೀಚರ್. ನಾನು ಓದುತ್ತೀಯ? ನಾನು ಹೊಡೆಯೋಣ ಪೆನ್ ತಗೊಂಡು. ಚುಟೆ ಸಂದೆ ತುಂಟರೆ ಚುಕ್ಕುಬೋ ಒಣ
ಇದು ಗುರುವಾರದ ವ್ಲಾಗ್ ಆಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್